Greetings of the day, dear students. Welcome back to again your YouTube classes. Today in this class, we learn about how to change simple future tense. How to change simple future tense active to passive voice. Active to passive voice. ಹಾಗಾದ್ರೆ simple future tense ಅನ್ನು ನಾವು active ಇಂದ passive ಗೆ ಹೇಗೆ ಮಾಡೋಣ ಅಂತ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ತಿಳಿತಾ ಬರೋಣ. ಹಾಗಾದ್ರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನು ನಾವು ಆಕ್ಟಿವ್ ಇಂದ ಪ್ಯಾಸಿವ್ ಮಾಡಬೇಕಂದ್ರೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಫಾರ್ಮುಲಾ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಸರ್ ಏನಿದೆ ಫಾರ್ಮುಲಾ? ವೆರಿ ಸಿಂಪಲ್. ಸಬ್ಜೆಕ್ಟ್ ಆಸ್ ಯೂಶುವಲ್ ತಗೋತೇವೆ ನಾವು. ನೆಕ್ಸ್ಟ್ ಶಾಲ್ ಬಿ, ವಿಲ್ ಬಿ. ಶಾಲ್ ಬಿ, ವಿಲ್ ಬಿ. ವಿ ಆಲ್ವೇಸ್ ಟೇಕ್ V3, ನೋ ಡೌಟ್ ಅಟ್ ಆಲ್. ಪ್ಯಾಸಿವ್ ಮಾಡುವಾಗ ನಾವು V3 ನ ತಗೋತೇವೆ. ನೆಕ್ಸ್ಟ್ ಬೈ ಪ್ಲಸ್ ಆಬ್ಜೆಕ್ಟ್. ಬೈ ಪ್ಲಸ್ ಆಬ್ಜೆಕ್ಟ್. ಓಕೆನಾ? ಹಾಗಾದ್ರೆ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ವಿ ಚೇಂಜ್ ದೀಸ್ ಸೆಂಟೆನ್ಸ್. ಈ ವಾಕ್ಯವನ್ನು ನಾವು ಚೇಂಜ್ ಮಾಡ್ತಾ ಹೋಗೋಣ. ಆಲ್ರೆಡಿ ಒಂದು ಚೇಂಜ್ ಮಾಡೀನಿ, ಇನ್ನೊಂದನ್ನ ನಿಮ್ ಮುಂದೆ ಚೇಂಜ್ ಮಾಡ್ತಾ ಬರ್ತೀನಿ. ಹಾಗಾದ್ರೆ ಇವಾಗ ನಾವು ಪಾಸಿಟಿವ್ ಸೆಂಟೆನ್ಸ್ ಅನ್ನ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡೋಣ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ. ನೋಡ್ತಾ ಬರೋಣ. ಓಕೆ ನೋಡ್ರಿ. ಸೊ ಇಲ್ಲಿ ಒಂದು ವಾಕ್ಯ ಬರ್ದೆ ನಾನು. ಆಕ್ಟಿವ್ ಸೆಂಟೆನ್ಸ್ ಐ ವಿಲ್ ರೈಟ್ ಅ ನಾವೆಲ್ ಅಂತ ಇದೆ. ಹೌದಾ? ನೀವು ಬೇಕಾರಲ್ಲಿ ಶಾಲ್ ಕೂಡ ತಗೋಬಹುದು, ನೋ ಪ್ರಾಬ್ಲಮ್. ಶಾಲ್ ಮತ್ತು ವಿಲ್ಗೆ ಏನು ವ್ಯತ್ಯಾಸ ಇದೆ ಅಂತ ನಾನು ಸಿಂಪಲ್ ಫ್ಯೂಚರ್ ಟೆನ್ಸ್ ಏನು ವಿಡಿಯೋ ಮಾಡಿಲ್ಲ ಅಲ್ಲಿ ಹೇಳಿಕೊಟ್ಟಿನಿ ನಿಮಗೆ. ಓಕೆನಾ? ಇದರ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಬೇಕಂತಂದ್ರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಸರ್ಚ್ ಮಾಡ್ರಿ, ನನ್ನ ಯೂಟ್ಯೂಬ್ ಕ್ಲಾಸಸ್ ಅಲ್ಲಿ ಇದೆ, ಅದನ್ನ ನೋಡ್ರಿ. ಶಾಲ್ ಮತ್ತು ವಿಲ್ಗೆ ವ್ಯತ್ಯಾಸ ಗೊತ್ತಾಗತ್ತ, ಅದನ್ನ ಇಲ್ಲಿ ಹೇಳ್ತಾ ಬರಲ್ಲ. ಓಕೆನಾ? ಸೊ ಇಲ್ಲಿ ನಾನು ವಿಲ್ ತಗೊಂಡೇನೆ. ನೋಡ್ರಿ, ನೀವು ಶಾಲು ತಗೋಬಹುದು, ವಿಲ್ ತಗೋಬಹುದು. ಏನ್ ವ್ಯತ್ಯಾಸ ಅಲ್ಲಿ ನೋಡ್ರಿ. ಐ ವಿಲ್ ರೈಟ್ ಅ ನಾವೆಲ್ ಅಂತ ವಾಕ್ಯ ಇದೆ. ಹಾಗಾದ್ರೆ ಆಲ್ವೇಸ್ ಪ್ಯಾಸಿವ್ ಸೆಂಟೆನ್ಸ್ ಸ್ಟಾರ್ಟ್ ವಿತ್ ಆಬ್ಜೆಕ್ಟ್. ಸೊ ಕೊಟ್ಟಂತ ವಾಕ್ಯದ ಆಬ್ಜೆಕ್ಟ್ ಇಂದ ನಾವು ಸ್ಟಾರ್ಟ್ ಮಾಡ್ಬೇಕಾಗತ್ತ. ಹಾಗಾದ್ರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಆ ನಾವೆಲ್ ಇದೆ, ಎ ಕ್ಯಾಪಿಟಲ್. ಹೌದಾ? ಆ ನಾವೆಲ್ ಬರ್ದೇವ್ ಸರ. ಸಬ್ಜೆಕ್ಟ್ ಕ್ಲೋಸ್. ನೆಕ್ಸ್ಟ್ ಶಾಲ್ ಬಿ ಆರ್ ವಿಲ್ ಬಿ. ಚಾಯ್ಸ್ ಈಸ್ ಯುವರ್ಸ್, ನೀವು ಯಾವ್ದಾದ್ರು ತೆಗೆದುಕೊಳ್ಬಹುದು. ನಾನಲ್ಲಿ ವಿಲ್ ಬಿ ತಗೊಂಡಿನಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ. V3 ರೈಟ್ ಇದೆ, ರಿಟರ್ನ್ ಆಯ್ತು. ನೆಕ್ಸ್ಟ್ ಬೈ ಮೀ. ಯಾಕೆ ಮೀ ಅಂದ್ರೆ ಐ ಆಯ್ತು. ಹೌದಾ? ಹಾಗಾದ್ರೆ ಆ ಇದ್ದಾಗ ಏನಾಗ್ಬೇಕ್ರಿ? ಮೀನೇ ಬರ್ಲೇಬೇಕು. ದಟ್ಸ್ ಆಲ್. ಬಹಳ ಸಿಂಪಲ್ ಐತಿ, ಇದೇನ್ ದೊಡ್ಡ ಡಿಫಿಕಲ್ಟ್ ಇಲ್ಲ. ಈ ಒಂದು ಫಾರ್ಮುಲಾ ನೀವು ಕರೆಕ್ಟ್ ಆಗಿ ನೆನಪಿಟ್ಕೊಂಡ್ರೆ you must and should remember this formula. You can easily change the simple future tense active to passive voice. So ಏನಪ್ಪ ಅಂದ್ರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡ್ಬೇಕಂದ್ರೆ ದಿಸ್ ಫಾರ್ಮುಲಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನಾವು ಕರೆಕ್ಟ್ ಆಗಿ ನೋಡ್ಕೋಬೇಕಾಗತ್ತೆ. ಹೌದಾ? ಹಾಗಾದ್ರೆ ಈ ಸೆಂಟೆನ್ಸ್ ಅನ್ನು ನಾವು ಚೇಂಜ್ ಮಾಡ್ತಾ ಹೋಗೋಣ. ನೋಡ್ರಿ, ದೇ ವಿಲ್ ಮೇಕ್ ಆ ಕೇಕ್ ಅಂತಿದೆ. ಹಾಗಾದ್ರೆ ಈಗ ನಮಗೆ ಆಬ್ಜೆಕ್ಟ್ ಏನಾಗುತ್ತೆ? ಆ ಕೇಕ್ ಆಗುತ್ತೆ. ಹಾಗಾದ್ರೆ ತೆಗೆದುಕೊಳ್ಳೋಣ. ಆ ಕೇಕ್. ಸರ್ ಸಬ್ಜೆಕ್ಟ್ ಕ್ಲೋಸ್. ನೀವು ವಿಲ್ ಆರ್ ಶಾಲ್ ಯಾವ್ದಾದ್ರು ತಗೊಂಡು ಚೇಂಜ್ ಮಾಡ್ರಿ. ಶಾಲ್ ಬಿ ಆರ್ ವಿಲ್ ಬಿ. ಹಾಗಾದ್ರೆ ನೋಡ್ರಿ, ಆ ಕೇಕ್ ನಾನು ಶಾಲ್ ತಗೋತೀನಿ. ಆ ಕೇಕ್ ಶಾಲ್ ಬಿ. ನೆಕ್ಸ್ಟ್ ಏನಾಗ್ಬೇಕ್ರಿ? V3 ಮೇಕ್ ಏನಾಗುತ್ತ? ಮೇಕ್ ಮೇಡ್ ಆಗುತ್ತೆ. ಹೌದಾ? ಮೇಡ್ V3 ಕೂಡ ಮೇಡ್. ಹೌದಾ? ಆ ಕೇಕ್ ಶಾಲ್ ಬಿ ಮೇಡ್ ಬೈ ಯಾರದಾರ ನೋಡ್ರಿ, ದೇ ಐತಿ. ಹಾಗಾದ್ರೆ ದೆಮ್ ಬರಬೇಕು. ಏನಾಗಬೇಕು? ದೇ ಇದ್ರೆ ದೆಮ್ ಆಗುತ್ತೆ. ಹೌದಾ? ಇಷ್ಟೇ ಸಿಂಪಲ್ ಐತಿ. ಈ ಫಾರ್ಮುಲಾ ಕರೆಕ್ಟ್ ಆಗಿ ನೆನಪಿಟ್ಕೊಂಡ್ರೆ ನೀವು ಆಕ್ಟಿವ್ ಪ್ಯಾಸಿವ್ ಮಾಡಬಹುದು. ಇದು ನಾವು ಪಾಸಿಟಿವ್ ಸೆಂಟೆನ್ಸ್ ಅನ್ನ ಕನ್ವರ್ಟ್ ಮಾಡಿದೇವಿ. ಎಲ್ಲಿ? ಆಕ್ಟಿವ್ ಇಂದ ಪ್ಯಾಸಿವ್ಗೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ. ನಾವು ಇವಾಗ ನೆಗೆಟಿವ್ ಸೆಂಟೆನ್ಸ್ ಕೂಡ ನಾವು ಚೇಂಜ್ ಮಾಡ್ತಾ ಬರೋಣ. ನೆಗೆಟಿವ್ ಸೆಂಟೆನ್ಸ್ ಅನ್ನು ಕೂಡ ಚೇಂಜ್ ಮಾಡೋಣ. ಸರ್ ನೆಗೆಟಿವ್ ಸೆಂಟೆನ್ಸ್ ಹೇಗಾಗುತ್ತೆ ನೋಡಿ, ಬಹಳ ಸಿಂಪಲ್. ಇವಾಗ ನೆಗೆಟಿವ್ ಸೆಂಟೆನ್ಸ್ ಅನ್ನ ನಾವು ಚೇಂಜ್ ಮಾಡ್ತಾ ಹೋಗೋಣ. ನೆಗೆಟಿವ್ ಮಾಡ್ಬೇಕಂದ್ರೆ ನಿಮಗ ನಾಟ್ ಎಲ್ಲಿ ಹಾಕೋಬೇಕು ಹೇಳ್ಕೊಟ್ಟೆ ನಿಮಗ್ ನಾನು. ಹೌದಾ? ಇದ್ರ ಶಾರ್ಟ್ ಫಾರ್ಮ್ ಕೂಡ ಹೇಳ್ಕೊಟ್ಟಿನಿ ನಿಮಗ. ವಿಲ್ ಮತ್ತು ಶಾಲ್ ಶಾರ್ಟ್ ಫಾರ್ಮ್ ಹೇಳ್ಕೊಟ್ಟಿನಿ. ಹೌದಾ? ಸಿಂಪಲ್ ಫ್ಯೂಚರ್ ಟೆನ್ಸ್ ಮಾತಾಡುವಾಗ ವಿಲ್ ಶಾರ್ಟ್ ಫಾರ್ಮ್ ಏನು, ಶಾಲ್ ಶಾರ್ಟ್ ಫಾರ್ಮ್ ಹೇಳ್ಕೊಟ್ಟು ನಿಮ್ಗೆ. ವಿಲ್ ಓಂಟ್ ಆಗುತ್ತಾ, ಶಾಲ್ ಶಾಂಟ್ ಆಗುತ್ತೆ. ಹೌದಾ? ನೀವು ಶಾರ್ಟ್ ಫಾರ್ಮ್ ಕೂಡ ಬರಿಬಹುದು, ಬಟ್ ನಾನಿಲ್ಲಿ ಸಪರೇಟ್ ಮಾಡಿ ಬರಿತಾ ಇದ್ದೀನಿ. ಐ ವಿಲ್ ನಾಟ್ ಏನಾಗುತ್ತೆ? ನಾಟ್ ಇಲ್ಲಿ ಬರುತ್ತೆ. ಹೌದಾ? ನೋಡ್ರಿ, ಐ ವಿಲ್ ನಾಟ್ ರೈಟ್ ಅ ನಾವೆಲ್.
ಅಂತ ಆಗುತ್ತೆ. ಹಾಗಾದ್ರೆ ಸರ್ ಪ್ಯಾಸಿವ್ ಹೇಗಾಗುತ್ತೆ? ಬಹಳ ಸಿಂಪಲ್. ಸ್ಟಾರ್ಟ್ ವಿತ್ ಆಬ್ಜೆಕ್ಟ್, ಆ ನಾವೆಲ್ ಬರ್ದೇವಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಾಟ್ ಇಲ್ಲಿ ಹಾಕೋಬೇಕು. ವಿಲ್ ಬಿ ಐತಿ, ವಿಲ್ ಮತ್ತು ಬಿ ಮಧ್ಯೆ ನಾಟ್ ಹಾಕೋಬೇಕು. ಓಕೆನಾ? ದಟ್ ಈಸ್ ಇಂಪಾರ್ಟೆಂಟ್. ವಿಲ್ ಮತ್ತು ಬಿ ಮಧ್ಯೆ ನಾಟ್ ಅಂದ್ರೆ ಆ ನಾವೆಲ್ ವಿಲ್ ನಾಟ್ ಬಿ ಅಥವಾ ವೋಂಟ್ ಬಿ ಅಂತ ಕೂಡ ನೀವು ಬರೀಬಹುದು. ಹೌದಾ? ಆ ನಾವೆಲ್ ವಿಲ್ ನಾಟ್ ಬಿ ರಿಟನ್ ಬೈ ಮೀ. ದಟ್ಸ್ ಆಲ್. ಈಗ ನೆಕ್ಸ್ಟ್ ಈ ಸೆಂಟೆನ್ಸ್ ನೆಗೆಟಿವ್ ಮಾಡೋಣ. ಏನಾಗುತ್ತೆ ನೋಡಿ, ದೇ ವೋಂಟ್ ಅಥವಾ ದೇ ವಿಲ್ ನಾಟ್. ಹೌದಾ? ಏನಾಗಬೇಕು? ದೇ ವಿಲ್ ನಾಟ್ ಮೇಕ್ ಅ ಕೇಕ್. ಈಗ ಅದನ್ನ ಪ್ಯಾಸಿವ್ ಮಾಡೋಣ. ಬಹಳ ಸಿಂಪಲ್. ಸ್ಟಾರ್ಟ್ ವಿತ್ ಆಬ್ಜೆಕ್ಟ್, ಆ ಕೇಕ್ ಬರ್ದೇವಿ, ಶಾಲ್ ಬಿ ಐತಿ, ಇದ್ರ ಮಧ್ಯೆ ನಾಟ್ ಹಾಕೋಬೇಕು. ವೆರಿ ಸಿಂಪಲ್ ಏನ್ರಿ? ನಾಟ್ ಹಾಕೋಬೇಕು. ಹಾಗಾದ್ರೆ ಆ ಕೇಕ್ ಶಾಲ್ ನಾಟ್ ಬಿ ಮೇಡ್ ಬೈ ದೆಮ್. That's all. It is all about a negative sentence. Negative sentence. Okay. Let us move on to the interrogative positive sentence. ಅನ್ನ ಹೇಗೆ ಮಾಡೋದು ಸರ್? ಏನ್ರಿ? interrogative positive sentence ಅನ್ನ ಹೇಗೆ ಮಾಡ್ಬೇಕು ನಾವು ಅನ್ನೋದನ್ನ ಈ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ಫಸ್ಟ್ ನಾವು interrogative positive sentence ಅನ್ನ ಬರಿತಾ ಹೋಗೋಣ. ಏನಾಗುತ್ತೆ ನೋಡ್ರಿ, ಈ ಸೆಂಟೆನ್ಸ್ ಹೇಗಾಗುತ್ತೆ ಸರ್ interrogative ಮಾಡಿದ್ರೆ? ಯಾವ್ದ್ರಿ? interrogative ಪಾಸಿಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್. ಹಾಗಾದ್ರೆ ನೋಡಿ, ನಾ ಶಾಲ್ ತಗೋತೀನಿ ಸದ್ಯಕ್ಕೆ. ಹೌದಾ? ಶಾಲ್ ಐ ರೈಟ್ ಅ ನಾವೆಲ್ ಕ್ವಶನ್ ಮಾರ್ಕ್. ಶಾಲ್ ಐ ರೈಟ್ ಅ ನಾವೆಲ್ ಕ್ವಶನ್ ಮಾರ್ಕ್. ಹಾಗಾದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ಚೇಂಜ್ ಆಗ್ಬಾರ್ದು. ಹಾಗಾದ್ರೆ ಏನಾಗುತ್ತೆ ನೋಡ್ರಿ, ಸೆಂಟೆನ್ಸ್ ಆ ನಾವೆಲ್, ಆ ನಾವೆಲ್. ನೀವೇನಾದ್ರೂ ಆ ನಾವೆಲ್ ಇಂದ ಸ್ಟಾರ್ಟ್ ಮಾಡಿದ್ರೆ ರಾಂಗ್ ಆಗುತ್ತೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ಹಾಗಾದ್ರೆ ಏನಾಗುತ್ತೆ ನೋಡ್ರಿ, ಹಾಗಾದ್ರೆ ಶಾಲ್ ಬಿ ಐತಿ, ವಿಲ್ ಬಿ ಐತಿ, ನಾವು ಯಾವ್ದಾರು ಒಂದ್ ತಗೋಬೇಕು. ಇಲ್ಲಿ ಶಾಲ್ ಬಳಸೀವಿ, ಶಾಲೆ ತಗೊಳ್ಳೋಣ. ಓಕೆನಾ? ಹಾಗಾದ್ರೆ ನೋಡ್ರಿ, ಶಾಲ್ ಏನಾಗಬೇಕು? ಆ ನಾವೆಲ್. ಶಾಲ್ ಆ ನಾವೆಲ್, ಶಾಲ್ ಆ ನಾವೆಲ್ ಬಿ. ಇಲ್ಲೇ ಬರ್ಬೇಕು ಬಿ. ಹೌದಾ? ನೀವು ಶಾಲ್ ಬಿ ಒಟ್ಟಿಗೆ ತಗೊಂಗಿಲ್ಲ. ಶಾಲ್ ಅ ನಾವೆಲ್ ಬಿ ರಿಟನ್ ಬೈ ಮೀ ಕ್ವಶನ್ ಮಾರ್ಕ್. ಏನಾಗ್ಬೇಕ್ರಿ? ಕ್ವಶನ್ ಮಾರ್ಕ್ ಇಂದ ಸೆಂಟೆನ್ಸ್ ಎಂಡ್ ಆಗಬೇಕು. ಓಕೆನಾ? ಹಾಗಾದ್ರೆ ಇದು ಚೇಂಜ್ ಮಾಡ್ತಾ ಹೋಗೋಣ. ಏನೈತಿ ನೋಡ್ರಿ, ದೆಮ್ ಐತಿ. ಹಾಗಾದ್ರೆ ದೇ. ಹೌದಲ್ಲ? ಹಾ. ವಿಲ್ ದೇ ನೋಡ್ರಿ, ವಿಲ್ ದೇ ನೋಡ್ರಿ, ವಿಲ್ ದೇ ಮೇಕ್ ಅ ಕೇಕ್ ಕ್ವಶನ್ ಮಾರ್ಕ್. ಹೌದಾ? ವಿಲ್ ದೇ ಮೇಕ್ ಅ ಕೇಕ್ ಕ್ವಶನ್ ಮಾರ್ಕ್. ಹೀಗಾಗುತ್ತೆ ಸೆಂಟೆನ್ಸ್. ಹಾಗಾದ್ರೆ ಸರ್ ಇದನ್ನ ಹೆಂಗ್ ಚೇಂಜ್ ಮಾಡೋಣ? ವೆರಿ ಸಿಂಪಲ್. ಸ್ಟಾರ್ಟ್ ವಿತ್ ಇಂಟ್ರೊಡ್ಯೂಸ್ ಸೆಂಟೆನ್ಸ್, ಆಲ್ವೇಸ್ ಹೆಲ್ಪಿಂಗ್ ವರ್ಬ್. ಹಾಗಾದ್ರೆ ಏನೈತಿ? ಆ ಕೇಕ್ ವಿಲ್ಲರ್ ತಗೊಳ್ರಿ ಆರ್ ಶಾಲಾರು ತಗೊಳ್ರಿ. ಏನಾಗುತ್ತೆ ನೋಡಿ ತಗೋಣ. ಹಾಗಾದ್ರೆ ವಿಲ್ ಅ ಕೇಕ್ ಏನಾಗ್ಬೇಕ್ರಿ? ವಿಲ್ ಅ ಕೇಕ್ ಬಿ. ಹೌದಾ? ವಿಲ್ ಅ ಕೇಕ್ ಬಿ ಮೇಡ್ ಬೈ ದೆಮ್ ಕ್ವಶನ್ ಮಾರ್ಕ್. ಮೇಡ್ ಬೈ ದೆಮ್ question mark. Okay na? So it is all about interrogative positive sentence, how to convert into active to passive in a simple future tense. Hagare let us move on to the interrogative negative sentence. Ivaga em madandro interrogative negative sentence nodta hogona. Bala simple aite. Hagadre interrogative negative sentence anna madbekandre just we are going to use ನಾಟ್. ಹಾಗಾದ್ರೆ ನಾಟ್ ಇಲ್ಲ ಬೇಕು. ನಿಮ್ಗೆ ಹೇಳ್ಕೊಟ್ಟಿನಿ ನಾನು. ಶಾಲ್ ಏನಾಗುತ್ತೆ? ಶಾರ್ಟ್ ಫಾರ್ಮ್ ಶಾಂಟ್ ಆಗುತ್ತೆ ಸರ್. ಸಪರೇಟ್ ಮಾಡಿದ್ರೆ ಶಾಲೈ ನಾಟ್. ಇಲ್ಲಿ ಏನಾಗಬೇಕು? ನಾಟ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ವಿಲ್ ಅಥವಾ ವೋಂಟ್ ದೇ ನಾಟ್. ಇಲ್ಲಿ ಏನಾಗುತ್ತೆ? ನಾಟ್ ಬರುತ್ತೆ. ಇವಾಗ ಈ ಎರಡು ಸೆಂಟೆನ್ಸ್ ಅನ್ನ ಪ್ಯಾಸಿವ್ ಮಾಡ್ತೇವೆ. ಬಹಳ ಸಿಂಪಲ್ ಐತಿ ನೋಡ್ರಿ. ಶಾಂಟ್ ಅ ನಾವೆಲ್ ಅಥವಾ ಶಾಲ್ ಅ ನಾವೆಲ್ ಇಲ್ಲಿ ನಾಟ್ ಆಗ್ಬೇಕು. ಹೌದಾ? ನೋಡ್ರಿ, ಇಲ್ಲಿ ನಾಟ್ ಆಗ್ಬೇಕು. ವೆರಿ ಸಿಂಪಲ್. ನೋಡಿ, ಕನ್ಫರ್ಮ್ ಮಾಡ್ಕೊಡ್ರಿ. ಇದು ನಾಟ್ ಇಲ್ಲೇ ಐತಿ. ಹೌದಾ? ಶಾಲ್ ಅ ನಾವೆಲ್ ನಾಟ್ ಬಿ ಅಥವಾ ಶಾರ್ಟ್ ಫಾರ್ಮ್ ಬರೆದ್ರೆ ನೋಡಿ, ಶಾಂಟ್ ಅ ನಾವೆಲ್ ಬಿ. ಶಾಂಟ್ ಅ ನಾವೆಲ್ ಬಿ ಸಪರೇಟ್ ಆದ್ರೆ ಶಾಲ್ ಅ ನಾವೆಲ್ ನಾಟ್ ಬಿ ರಿಟನ್ ಬೈ ಮೀ ಕ್ವಶನ್ ಮಾರ್ಕ್. ಓಕೆನಾ? ನೆಕ್ಸ್ಟ್ ನೋಡ್ತಾ ಹೋಗೋಣ. ವಿಲ್ ಶಾರ್ಟ್ ಫಾರ್ಮ್ ಏನಾಗುತ್ತೆ? ವೋಂಟ್ ಆಗುತ್ತೆ. ಹಾಗಾದ್ರೆ ವೋಂಟ್ ದೇ ಮೇಕ್ ಅ ಕೇಕ್ ಅಥವಾ ವಿಲ್ ದೇ ನಾಟ್ ಮೇಕ್ ಅ ಕೇಕ್ ಕ್ವಶನ್ ಮಾರ್ಕ್. ಇದನ್ನ ಬಿಡಿಸ್ತಾ ಹೋಗೋಣ. ಹಾಗಾದ್ರೆ ನೋಡ್ರಿ, ಸ್ಟಾರ್ಟ್ ವಿತ್ ಇಂಟ್ರೊಡ್ಯೂಸ್ ಸೆಂಟೆನ್ಸ್ ಆಲ್ವೇಸ್ ಹೆಲ್ಪಿಂಗ್ ವರ್ಬ್. ಹೌದಾ? ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ದಿನ ವಾಕ್ಯ ಸ್ಟಾರ್ಟ್ ಆಗಬೇಕು. ಹಾಗಾದ್ರೆ ನೋಡ್ತಾ ಹೋಗೋಣ. ಏನಾಗುತ್ತೆ ನೋಡ್ರಿ, ವಿಲ್ ಅ ಕೇಕ್ ಅಥವಾ ವೋಂಟ್ ಅ ಕೇಕ್. ಚಾಯ್ಸ್ ಈಸ್ ಯುವರ್ಸ್. ವಿಲ್ ಅ ಕೇಕ್ ನಾಟ್. ಇಲ್ಲಿ ಏನಾಗ್ಬೇಕ್ರಿ?
ನಾಟ್ ಆಗಬೇಕಾಗುತ್ತೆ. ವಿಲ್ ಅ ಕೇಕ್ ನಾಟ್ ಬಿ ಮೇಡ್ ಬೈ ದೆಮ್ ಕ್ವಶನ್ ಮಾರ್ಕ್. ಓಕೆನಾ? ವಿಲ್ ಅ ಕೇಕ್ ನಾಟ್ ಬಿ ಮೇಡ್ ಬೈ ದೆಮ್ ಕ್ವಶನ್ ಮಾರ್ಕ್. ಸೊ ಇಟ್ ಈಸ್ ಆಲ್ ಅಬೌಟ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್. ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡ್ತೇವಪ್ಪ ನಾವು ಅಂದ್ರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನ ಆಕ್ಟಿವ್ ಇಂದ ಪ್ಯಾಸಿವ್ ಗೆ ಪಾಸಿಟಿವ್ ಸೆಂಟೆನ್ಸ್ ಮಾಡಿದೇವಿ, ನೆಗೆಟಿವ್ ಸೆಂಟೆನ್ಸ್ ಮಾಡಿದೇವಿ, ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಮಾಡಿದೇವಿ, ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅನ್ನ ಮಾಡಿದೇವಿ. ಹಾಗಾದ್ರೆ ನಿಮ್ಮ ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಇದನ್ನ ಶೇರ್ ಮಾಡ್ರಿ, ಅವರಿಗೂ ಕೂಡ ಯುಟಿಲೈಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ನಾನಿಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್ ವಾಚಿಂಗ್ ಫಾರ್ ದಿಸ್.